ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಸೊ ತುಂಬಾ ಜನ ಕೇಳ್ತಾ ಇದ್ದಂತಹ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಏನು ಅಂದ್ರೆ, ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ನಮ್ಮ ಸ್ಕಿನ್ ತುಂಬಾನೇ ಡಾರ್ಕ್ ಆಗುತ್ತೆ, ಅಂದ್ರೆ ತುಂಬಾನೇ ಕಪ್ಪಾಗುತ್ತೆ, ತುಂಬಾನೇ ಡಲ್ ಆಗಿ ಕಾಣಿಸುತ್ತೆ. ನಾವು ಸನ್ಸ್ಕ್ರೀನ್ ಯೂಸ್ ಮಾಡದೇ ಇದ್ರೆ, ಅಂದ್ರೆ ನಾವು ಅಪ್ಲೈ ಮಾಡಿಲ್ಲ ನಮ್ಮ ಸ್ಕಿನ್ ಗೆ ಅಂತ ಹೇಳಿದ್ರೆ, ಸೊ ನಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಬಟ್ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ನಮ್ಮ ಸ್ಕಿನ್ ತುಂಬಾನೇ ಡಾರ್ಕ್ ಆಗುತ್ತೆ. ಸೊ ಯಾಕೆ ಮ್ಯಾಮ್ ಈ ರೀತಿ ಆಗುತ್ತೆ, ನಾವು ಸನ್ಸ್ಕ್ರೀನ್ ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದೀವಿ. ಸೊ ಅಷ್ಟು ನಮ್ಗೆ ತುಂಬಾ ಬೇಜಾರಾಗಿದೆ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ವಿ. ಸೊ ಈ ಬಗ್ಗೆ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಕೆಲವೊಂದಷ್ಟು ಇನ್ಫಾರ್ಮೇಶನ್ ನಂಗೆ ತಿಳಿಸ್ಕೊಟ್ಟಿದೆ. ಸೊ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಆಲ್ಸೋ ಕೆಲವೊಂದಷ್ಟು ಟಿಪ್ಸ್ ಗಳು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಐ ಹೋಪ್ ಇಷ್ಟ ಆಗ್ಬೋದು. ಸೊ ಯಾರಿಗೆಲ್ಲ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಸೊ ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ಫ್ರೆಂಡ್ಸ್, ಓಕೆನಾ. ಸೊ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಎಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ ನಲ್ಲಿ ಅಂತ ಹೇಳಿದ್ರೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಸ್ಕಿನ್ ಯಾಕೆ ತುಂಬಾ ಡಾರ್ಕ್ ಆಗಿ ತುಂಬಾ ಡಲ್ ಆಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ, ಸೊ 3 ರೀಸನ್ ಇಂದ ನಿಮ್ಗೆ ಈ ರೀತಿ ಪ್ರಾಬ್ಲಮ್ಸ್ ಗಳು ಬರ್ಬೋದು, ಓಕೆನಾ, ಅಥವಾ ಬಂದಿರತ್ತೆ. ಸೊ ಯಾವ್ದೆಲ್ಲ ರೀಸನ್ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು ನೀವು ಚೂಸ್ ಮಾಡಿರುವಂತ ಸನ್ಸ್ಕ್ರೀನ್ ಅಥವಾ ನೀವು ಯೂಸ್ ಮಾಡ್ತಿರೋಂತ ಸನ್ಸ್ಕ್ರೀನ್ ಅಲ್ಲಿ ಏನಾದ್ರು ಆಕ್ಸಿಡೈಸ್ಡ್ ಇಂಗ್ರೀಡಿಯೆಂಟ್ಸ್ ಗಳೇನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ನಿಮ್ಗೆ ಈ ರೀತಿ ನಿಮ್ಮ ಸ್ಕಿನ್ ಡಾರ್ಕ್ ಆಗಿ ಕಾಣ್ತಾ ಇರುತ್ತೆ ಆಫ್ಟರ್ ನೀವು ಅಪ್ಲೈ ಮಾಡಿದ ತಕ್ಷಣ. ಸೊ ಆಕ್ಸಿಡೈಸ್ಡ್ ಇಂಗ್ರೀಡಿಯೆಂಟ್ಸ್ ಗಳು ಯಾವ್ದು ಅಂತ ಹೇಳಿದ್ರೆ, ಜಿಂಕ್ ಆಕ್ಸೈಡ್, ಆಕ್ಸಿಡೆನ್ಸೋನ್, ಟಿಟಾನಿಯಂ ಡಿಟಾಕ್ಸೈಡ್ ಮತ್ತೆ ವಿಟಮಿನ್ ಸಿ. ಈ 4 ಏನಾದ್ರು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು, ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ನೀವು ಯೂಸ್ ಮಾಡ್ತಿರೋಂತ ಸನ್ಸ್ಕ್ರೀನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸ್ಟಾಪ್ ಮಾಡಿ. ಸೊ ಇದು ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟೇಬಲ್ ಆಗಿರೋದಿಲ್ಲ. ಸೊ ಅದರಿಂದ ನಿಮ್ಗೆ ಸೈಡ್ ಎಫೆಕ್ಟ್ ಆಗಿರುತ್ತೆ, ಓಕೆನಾ. ಬಟ್ ಎಲ್ರಿಗೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಹೇಳಿದ್ರೆ ಇಲ್ಲ, ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಈ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಕೆಲವೊಂದು ಸ್ಕಿನ್ ಟೈಪ್ ಅವ್ರಿಗೆ, ಸೊ ಈಗ ನಿಮ್ಗೆ ಗೊತ್ತಿರತ್ತೆ ಅಲ್ವಾ, ನೀವು ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಸ್ಕಿನ್ ಡಾರ್ಕ್ ಆಗಿ ಕಾಣ್ತಿತ್ತು ಅಂತ ಹೇಳಿದ್ರೆ ಈ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಬಟ್ ನಿಮ್ಮ ಸ್ಕಿನ್ ಗೆ ಅದು ಸೂಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಈ ಇಂಗ್ರೀಡಿಯೆಂಟ್ಸ್ ಇತ್ತು ನೀವು ಯೂಸ್ ಮಾಡ್ತಿರೋಂತ ಸನ್ಸ್ಕ್ರೀನ್ ಅಲ್ಲಿ ಅಂತ ಹೇಳಿದ್ರೆ, ಸೊ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ಟಾಪ್ ಮಾಡಿ. ಸೊ ಫೌಂಡೇಶನ್ ಕ್ರೀಮ್ ಗೆ ಕಂಪೇರ್ ಮಾಡಿದ್ರೆ, ಸೊ ಈ 4 ಇಂಗ್ರೀಡಿಯೆಂಟ್ಸ್ ಗಳಿದೆ ಅಲ್ವಾ, ಸೊ ಅದು ನಿಮ್ಗೆ ಸೈಡ್ ಎಫೆಕ್ಟ್ ಆದ್ರೆ ನಿಮ್ಮ ಸ್ಕಿನ್ ಡಾರ್ಕ್ ಆಗಿ ಕಾಣೋ ಹಾಗೆ ಇದು ನಿಮ್ಗೆ ಆ ರೀತಿ ಸೈಡ್ ಎಫೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೀವು ಸ್ಟಾಪ್ ಮಾಡಿ. ಅಂಡ್ ಸೆಕೆಂಡ್ ಬಂದು ಆಯಿಲಿ ಫಾರ್ಮೇಶನ್. ಸೊ ನೀವು ಯೂಸ್ ಮಾಡ್ತಿರುವಂತಹ ಸನ್ಸ್ಕ್ರೀನ್ ಆಯಿಲಿ ಫಾರ್ಮುಲೇಷನ್ ಅಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ಇದರಿಂದನೂ ನಿಮ್ಮ ಸ್ಕಿನ್ ತುಂಬಾನೇ ಡಾರ್ಕ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಅಪ್ಲೈ ಮಾಡಿದ ತಕ್ಷಣ. ಸೊ ಆಯಿಲಿನೆಸ್ ಕೆಲವರಿಗೆ, ಅಂದ್ರೆ ತುಂಬಾ ಕೆಲವರಿಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಅವ್ರ ಸ್ಕಿನ್ ತುಂಬಾನೇ ಶೈನ್ ಆಗಿ, ಈಗ ನೀವು ಹೇಳ್ತಿರಲ್ಲ ಲೈಕ್ ನಮ್ಮ ಸ್ಕಿನ್ ತುಂಬಾನೇ ಕೊರಿಯನ್ ಸ್ಕಿನ್ ಕೇರ್ ತರ, ಅಂದ್ರೆ ಕೊರಿಯನ್ ದೇಶದವ್ರ ತರ ನಮ್ಮ ಸ್ಕಿನ್ ಕಾಣ್ಬೇಕು, ಗ್ಲಾಸ್ ಸ್ಕಿನ್ ಆಗಿ ಕಾಣ್ಬೇಕು ಅಂತ ಹೇಳಿ. ಸೊ ಅದರಲ್ಲಿ ಸ್ವಲ್ಪ ಆಯಿಲಿನೆಸ್ ಇರುತ್ತೆ, ಓಕೆನಾ. ಸೊ ಈ ಆಯಿಲಿನೆಸ್ ಫಾರ್ಮುಲೇಷನ್ ಏನಾದ್ರು ಇತ್ತು ಅಂದ್ರೆ, ಆಯಿಲಿ ತರ ನಿಮ್ಮ ಏನು ಫೌಂಡೇಶನ್ ಕ್ರೀಮ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ಆಯಿಲಿ ತರ ಏನಾದ್ರು ಅನಿಸ್ತಿತ್ತು ನೀವು ಅಪ್ಲೈ ಮಾಡಿದ ತಕ್ಷಣ ಅಂತ ಹೇಳಿದ್ರೆ, ಸೊ ಅದರಿಂದ ನಿಮಗೆ ನಿಮ್ಮ ಸ್ಕಿನ್ ಟೈಪ್ ಗೆ ಅದು ಸೂಟ್ ಆಗಿರೋದಿಲ್ಲ, ನಿಮ್ಮ ಸ್ಕಿನ್ ಡಾರ್ಕ್ ಆಗಿ ಕಾಣಿಸಿರುತ್ತೆ. ಸೊ ಆಯಿಲಿ ಫಾರ್ಮುಲೇಷನ್ ಏನಾದ್ರು ಇತ್ತು ನಿಮ್ಮ ಸನ್ಸ್ಕ್ರೀನ್ ಅಂತ ಹೇಳಿದ್ರೆ, ಸೊ ನೀವು ಕೂಡ ಸ್ಟಾಪ್ ಮಾಡಿ. ಅಂಡ್ ಲಾಸ್ಟ್ ಬಂದು ಆಂಟಿ ಆಕ್ಸಿಡೆಂಟ್ಸ್. ಸೊ ನೀವು ಯೂಸ್ ಮಾಡಿರೋಂತ ಅಥವಾ ನೀವು ಚೂಸ್ ಮಾಡಿರೋ ಸನ್ಸ್ಕ್ರೀನ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಫಾರ್ಮುಲೇಷನ್ ಅಥವಾ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿದೆ ಈ ಒಂದು ಸನ್ಸ್ಕ್ರೀನ್ ಅಂತ ಹೇಳಿ ಏನಾದ್ರು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ನೀವು ಕೂಡ ಆ ಸನ್ಸ್ಕ್ರೀನ್ ಅಂದ್ರೆ ನೀವು ಚೂಸ್ ಮಾಡಿರೋ ಸನ್ಸ್ಕ್ರೀನ್ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದರಿಂದನೂ ಕೂಡ ನಿಮ್ಮ ಸ್ಕಿನ್ ತುಂಬಾ ಡಲ್ ಆಗಿ ತುಂಬಾ ಡಾರ್ಕ್ ಆಗಿ ಕಾಣಿಸಿರುತ್ತೆ ಆಫ್ಟರ್ ನೀವು ಅಪ್ಲೈ ಮಾಡಿದ ತಕ್ಷಣ, ಓಕೆನಾ. ಸೊ ಈ 3 ಮೇನ್ ರೀಸನ್ ಗಳಿಂದ ನಿಮ್ಮ ಸ್ಕಿನ್ ಡಾರ್ಕ್ ಆಗಿ ಕಾಣ್ತಿರುತ್ತೆ. ಸೊ ಇದು ನಾನು ಅಗೇನ್ ಹೇಳ್ತಾ ಇದ್ದೀನಿ, ಎಲ್ರಿಗೂ ಕೂಡ ಈ ರೀತಿ ಸೈಡ್ ಎಫೆಕ್ಟ್ ಆಗಿರೋದಿಲ್ಲ. ಸೊ ಯಾರಿಗೆಲ್ಲ ಅಪ್ಲೈ ಮಾಡಿದ ತಕ್ಷಣ ಡಾರ್ಕ್ ಆಗಿ ಡಲ್ ಆಗಿ ಕಾಣ್ತಿದೆ ಅವ್ರು ಮಾತ್ರ ಸ್ಟಾಪ್ ಮಾಡಿ, ಅದರ್ವೈಸ್ ನೀವೆಲ್ಲರೂ ಕೂಡ ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ಈ ಇಂಗ್ರೀಡಿಯೆಂಟ್ಸ್ ಗಳು ತುಂಬಾನೇ ನಿಮಗೆ ಬೆನಿಫಿಟ್ ಗಳು ಕೂಡ ಸಿಗುತ್ತೆ, ಓಕೆನಾ. ಸೊ ಈಗ ಈ ರೀತಿ ಡಾರ್ಕ್ ಆಗಬಾರ್ದು ನಮ್ಮ ಸ್ಕಿನ್. ಸೊ ನಮ್ಮ ಸ್ಕಿನ್ ತುಂಬಾ ಲೈಟ್ ಅನ್ನ ಆಗ್ಬೇಕು, ನಮಗೆ ಸನ್ ಪ್ರೊಟೆಕ್ಷನ್ ಬೇಕು. ಸೊ ನಾವ್ ಯಾವ ರೀತಿ ಸನ್ಸ್ಕ್ರೀನ್ ಗಳನ್ನ ಚೂಸ್ ಮಾಡ್ಬೇಕು ಅಂತ ಹೇಳಿ ಈಗ ನೋಡೋಣ. ಸೊ ಫಸ್ಟ್ ಒನ್ ಬಂದು ನೀವು ಚೂಸ್ ಮಾಡುವಂತ ಸನ್ಸ್ಕ್ರೀನ್ ಅಲ್ಲಿ ಆರ್ಗ್ಯಾನಿಕ್ UV ಫಿಲ್ಟರ್ಸ್ ಇರುವಂತ ಸನ್ಸ್ಕ್ರೀನ್ ಗಳು ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಚೂಸ್ ಮಾಡಿ. ಸೆಕೆಂಡ್ ಒನ್ ಜೆಲ್ ಬೇಸ್ಡ್ ಆಗಿರುವಂತ ಸನ್ಸ್ಕ್ರೀನ್ ಗಳನ್ನ ಯೂಸ್ ಮಾಡಿ. ಸೊ ಅವಾಗ ನಿಮ್ಮ ಫೇಸ್ ಡಾರ್ಕ್ ಆಗಿ ಕಾಣೋದಿಲ್ಲ. ಥರ್ಡ್ ಒನ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಗಳೇನಾದ್ರು ಆ ಒಂದು ಸನ್ಸ್ಕ್ರೀನ್ ಅಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ವಿತೌಟ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಗಳಿರುವಂತ ಸನ್ಸ್ಕ್ರೀನ್ ನ ಚೂಸ್ ಮಾಡಿ. ಅಂಡ್ ಲಾಸ್ಟ್ ಒನ್ ಬಂದು ಆಗ್ಲೇ ಹೇಳ್ದಾಗೆ ಆಕ್ಸಿಡೈಸ್ ಇಂಗ್ರೀಡಿಯೆಂಟ್ಸ್ ಗಳು ಅಂದ್ರೆ ಜಿಂಕ್ ಆಕ್ಸೈಡ್, ಟಿಟಾನಿಯಂ ಡಿಟಾಕ್ಸೈಡ್, ವಿಟಮಿನ್ ಸಿ ಮತ್ತು ಆಕ್ಸಿಬೆನ್ಸೋನ್. ಸೊ ಈ ರೀತಿ ಇಂಗ್ರೀಡಿಯೆಂಟ್ಸ್ ಗಳು ಇಲ್ಲದೆ ಇರೋ ಸನ್ಸ್ಕ್ರೀನ್ ಗಳೆಲ್ಲ ನೀವು ಚೂಸ್ ಮಾಡಿ. ಅವಾಗ ನೀವು ಅಪ್ಲೈ ಮಾಡಿದಾಗ ಸನ್ಸ್ಕ್ರೀನ್ ಯಾವುದೇ ರೀತಿ ನಿಮ್ಮ ಫೇಸ್ ಡಾರ್ಕ್ ಆಗಿ ಕಾಣಿಸೋದಿಲ್ಲ, ನಿಮಗೆ ಸನ್ ಪ್ರೊಟೆಕ್ಷನ್ ತುಂಬಾ ಚೆನ್ನಾಗಿ ಸಿಗುತ್ತೆ, ಸನ್ ಡ್ಯಾಮೇಜಸ್ ಕೂಡ ಆಗೋದಿಲ್ಲ ಫ್ರೆಂಡ್ಸ್, ಓಕೆನಾ. ಸೊ ಈ ರೀತಿಲಿ ನೀವು ಚೂಸ್ ಮಾಡಬೇಕು, ಮತ್ತೆ ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟಬಲ್ ಆಗುವಂತ ಸನ್ಸ್ಕ್ರೀನ್ ಗಳನ್ನ ನೀವು ಯೂಸ್ ಮಾಡಬೇಕು ಫ್ರೆಂಡ್ಸ್, ಓಕೆನಾ. ಅದರಲ್ಲೂ ಕೂಡ ಡರ್ಮಟಾಲಜಿ ಟೆಸ್ಟೆಡ್ ಆಗಿರಬೇಕು. ಅಂಡ್ ಈಗ ನೀವು ಕೆಲವೊಬ್ರು ಕಮೆಂಟ್ ಕೂಡ ಮಾಡಬಹುದು, ಮ್ಯಾಮ್ ನೀವು ಹೇಳಿರುವಂತ ಇಂಗ್ರೀಡಿಯೆಂಟ್ಸ್ ಗಳು ನಾವು ಚೂಸ್ ಮಾಡಿರೋದು ಡರ್ಮಟಾಲಜಿ ಟೆಸ್ಟೆಡ್ ಇರುವಂತ ಸನ್ಸ್ಕ್ರೀನ್ ಗಳಾಗಿದೆ, ಅದರಲ್ಲಿ ಈ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ನಾವು ಹೇಗೆ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಾನು ಹೇಳಿರೋ ಹಾಗೆ ಆ ಇಂಗ್ರೀಡಿಯೆಂಟ್ಸ್ ಗಳು ಇಲ್ಲದೆ ಇರುವಂತ ಡರ್ಮಟಾಲಜಿ ಟೆಸ್ಟೆಡ್ ಇರುವಂತ ಸನ್ಸ್ಕ್ರೀನ್ ಗಳು, ಜೆಲ್ ಬೇಸ್ಡ್ ಸನ್ಸ್ಕ್ರೀನ್ ಗಳನ್ನ ಚೂಸ್ ಮಾಡಿ. ಸೊ ಅವಾಗ ನಿಮ್ಗೆ ಯಾವುದೇ ರೀತಿ
ಸೈಡ್ ಎಫೆಕ್ಟ್ ಆಗೋದಿಲ್ಲ. ಓಕೆನಾ, ನಿಮ್ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ, ಸನ್ ಪ್ರೊಟೆಕ್ಷನ್ ತುಂಬಾ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ. ಸೊ ಯಾರೆಲ್ಲ ಕಮೆಂಟ್ ಮಾಡ್ತಿದ್ರಿ ಆಫ್ಟರ್ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ನಮ್ಮ ಸ್ಕಿನ್ ತುಂಬಾನೇ ಡಾರ್ಕ್ ಆಗಿ ಕಾಣ್ತಿದೆ, ಸೊ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಬಾರ್ದು ಅಂತ ಅನ್ಕೊಂಡಿದೀವಿ ಮ್ಯಾಮ್ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ರಿ ಅಲ್ವಾ. ಸೊ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ರಿ. ಸೊ ಸನ್ಸ್ಕ್ರೀನ್ ಮಸ್ಟ್ ಅಂಡ್ ಶುಡ್ ನೀವು ಯೂಸ್ ಮಾಡಲೇಬೇಕು, ನೀವು ಅದನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಸ್ಕಿಪ್ ಮಾಡೋದ್ರಿಂದ ಹೇಳಿದ್ರೆ ಎಲ್ಲಾ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬಂದ್ಬಿಡುತ್ತೆ. ಓಕೆನಾ, ಸೊ ಮಾರ್ನಿಂಗ್ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಸೊ ಆಫ್ಟರ್ ಮಾಯಿಶ್ಚರೈಸರ್ ನೀವು ಅಪ್ಲೈ ಮಾಡಿದ ತಕ್ಷಣ ಸನ್ಸ್ಕ್ರೀನ್ 2 ಫಿಂಗರ್ ಅಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ಓಕೆನಾ, ಸೊ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂಡ್ ತುಂಬಾ ಜನರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ರೀತಿ ಸಫರ್ ಪಡ್ತಾ ಇರ್ತಾರೆ ಸೊ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಫುಲ್ ವಿಡಿಯೋ ವಾಚ್ ಮಾಡಿದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಡ್ ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ, ಸೊ ಯಾವ್ದು ಕೂಡ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.